ಮದುವೆ ಏನಾದರೂ ವಿಳಂಬ ಆಗ್ತಾ ಇದೆ ಅಂದರೆ ನಮಗೆ ಮೊದಲನೇದಾಗಿ ಕಾಣುವಂಥ ಪ್ರಶ್ನೆ ಏನಪ್ಪ ಅಂದರೆ ಇವ್ರ ಜಾತಕದಲ್ಲಿ ಏನಾದ್ರು ಕಾಳಸರ್ಪ ದೋಷ ಇದೆಯಾ, ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾ, ಕಾಳಹಸ್ತಿಗೆ ಹೋಗ್ಬೇಕಾ, ಈ ರೀತಿ ಪ್ರಶ್ನೆಗಳು ಪೇರೆಂಟ್ಸ್ಗೆ ಯಾವಾಗಲೂ ತಲೆನೋವಾಗಿರುತ್ತೆ. ಯಾಕೆ ನಮ್ಮ ಮಕ್ಕಳಿಗೆ ಮದುವೆ ವಿಳಂಬ ಆಗ್ತಾ ಇದೆ ಅಂತ. ನಾನು ಹೇಳುವಂಥದ್ದು, ನೀವು ದೇವಸ್ಥಾನಕ್ಕೆ ಎಷ್ಟು ಬಾರಿ ಆದರೂ ಹೋಗಿ ಬನ್ನಿ, ಆದರೆ ನಿಮ್ಮ ದಶಾಭುಕ್ತಿಯಲ್ಲಿ ಬರುವಂಥ ಸಮಯದಲ್ಲೇ ಮದುವೆ ಆಗುವಂಥದ್ದು. ಏನಾದರೂ ನಿಮ್ಮ ಮಕ್ಕಳು ಜಾತಕದಲ್ಲಿ ಲಗ್ನಾಂಶದಿಂದ 2ನೇ ಮನೆ, 7ನೇ ಮನೆ ಮತ್ತು 12ನೇ ಮನೆ ಗ್ರಹಗಳು ಆಕ್ಟಿವೇಟ್ ಆದಾಗ ಮದುವೆ ಆಗುವಂಥದ್ದು. ಲಗ್ನಾಂಶದಿಂದ 1, 5, 6, 10 ಬಂದಾಗ, ಕಾಂಬಿನೇಷನ್ಸ್ ಬಂದಾಗ ನೆಗೆಟಿವ್ ಆಗಿರುತ್ತೆ, ಮದುವೆ ಆಗ್ತಿರಲ್ಲ. ನೀವು ದೇವಸ್ಥಾನಕ್ಕೆ ಎಷ್ಟೇ ಸಲ ಬಾರಿ ಹೋಗಿ ಬನ್ನಿ, ನಿಮ್ಮ ಗ್ರಹಗಳು ಯಾವುದು ಪಾಸಿಟಿವ್ ಆಗಿದೆ, ಯಾವ್ದು ನೆಗೆಟಿವ್ ಆಗಿದೆ ಅಂತ ತಿಳ್ಕೊಂಡು ಪಾಸಿಟಿವ್ ಆಗಿರುವಂಥ ಗ್ರಹಗಳಿಗೆ ನಾವು ಹೆಚ್ಚು ಮಂತ್ರ ಪಠಣೆ ಮಾಡಿದ್ದೇ ಆದರೆ ನಮಗೆ ವಿಳಂಬ ಆಗಿರುವಂಥ ಮದುವೆ ಕೂಡ ಬರುತ್ತೆ, ಮತ್ತು ಮದುವೆ ಜೀವನ ಕೂಡ ಉತ್ತಮವಾಗಿರುತ್ತೆ.